ಮೊದಲಿಗೆ ನಾವು ಗುರುವಂದನೆ ಮಾಡೋಣ. ಮೊದಲಿಗೆ ನಾವೀಗ ಗುರುವಂದನೆಯನ್ನ ಮಾಡೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗೆಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮೆಲ್ಲರ ತಂದೆ ತಾಯಿಯರಿಗೆ, ಕುಲದೇವತೆ ಕುಲದೇವರುಗಳಿಗೆ, ಪರಿವಾರದವರಿಗೆ ಧನ್ಯವಾದಗಳು. ಎಲ್ಲ ಗುರುಗಳಿಗೆ, ಸದ್ಗುರುಗಳಿಗೆ, ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲ ದಿವ್ಯ ಏಂಜಲ್ಸ್ಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ಎಲ್ಲ ದಿವ್ಯ ಏಂಜಲ್ಸ್ಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ, ಕರುಣೆ, ಕೃಪೆ ಸದಾ ಹೀಗೆ ಯಾವಾಗ ನಮ್ಮೆಲ್ಲರ ಜೊತೆ ಇರಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಆತ್ಮ ಪರಮಾತ್ಮರಿಂದ ಆತ್ಮ ಪರಮಾತ್ಮರಿಗೆ ಆತ್ಮ ಪ್ರಣಾಮಗಳು. ಹರೇ ರಾಮ ಹರೇ ಕೃಷ್ಣ. ನಿಧಾನವಾಗಿ ಆರಾಮವಾಗಿ ಕುಳಿತುಕೊಳ್ಳಿ. ನಿಮಗೆ ಎಲ್ಲಿ ಧ್ಯಾನವನ್ನ ಮಾಡ್ಬೇಕು ಅಂತ ಅನ್ಸುತ್ತೋ ಅಲ್ಲಿ ನೀವು ಆರಾಮವಾಗಿ ಕುಳಿತುಕೊಳ್ಬಹುದು. ಕೈಗಳನ್ನ ಒಂದರ ಒಳಗಡೆ ಒಂದನ್ನ ಜೋಡಿಸಿ ಆರಾಮವಾಗಿ ನಿಮ್ಮ ತೊಡೆಯ ಮೇಲೆ ಇಟ್ಕೊಳ್ಳಿ. ಹಾಗೆ ನಿಧಾನವಾಗಿ ಕೋಮಲತೆಯಿಂದ ಕಣ್ಣನ್ನ ಮುಚ್ಚಿರಿ. ಮುಖದಲ್ಲಿ ಮಂದಹಾಸ ಇರಲಿ. ಹಾಗೆ ವಿಡಿಯೋಸ್ಗಳನ್ನು ಕೂಡ ನೀವು ಆನ್ ಮಾಡ್ಕೊಳ್ಳಿ. ಮುಖದಲ್ಲಿ ಮುಗುಳು ನಗೆಯನ್ನ ತುಂಬಿ ಆರಾಮವಾಗಿ ನೀವು ಚಾಪೆ ಮೇಲಾದ್ರೂ ಕೂತ್ಕೊಂಡು ಮಾಡ್ಬೋದು, ಸೋಫಾ ಮೇಲಾದ್ರೂ ಕೂತ್ಕೊಂಡು ಮಾಡ್ಬೋದು, ಚೇರ್ ಮೇಲಾದ್ರೂ ಕೂತ್ಕೊಂಡು ಮಾಡ್ಬೋದು. ನಿಮಗೆ ಎಲ್ಲಿ ಆರಾಮ್ ಅಂತ ಅನ್ಸುತ್ತೋ ಅಲ್ಲಿ ನೀವು ಪದ್ಮಾಸನವನ್ನು ಅಥವಾ ಸುಖಾಸನವನ್ನು ಹಾಕಿಕೊಂಡು ನೀವು ಧ್ಯಾನವನ್ನ ಮಾಡಬಹುದು. ಚೇರ್ ಮೇಲೆ, ಸೋಫಾ ಮೇಲೆ ಕೂತ್ಕೊಂಡ್ರೆ ಕಾಲನ್ನ ಮಡಚಬಾರ್ದು, ನೇರವಾಗಿ ಇಟ್ಕೊಳ್ಬೇಕಾಗತ್ತೆ. ನಾವು ಧ್ಯಾನವನ್ನ ನಿರಂತರವಾಗಿ ನಾವು ಮಾಡ್ತಾ ಬರ್ಬೇಕಾಗತ್ತೆ. ಕೆಲವೊಮ್ಮೆ ಶರೀರದ ಅಸಹಾಯಕತೆಯಿಂದ ನಮ್ಗೆ ಧ್ಯಾನ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಮಲಗಿಕೊಂಡು ಕೂಡ ನಾವು ಧ್ಯಾನವನ್ನ ಮಾಡಬಹುದು. ನಿರಂತರವಾಗಿ ಧ್ಯಾನದ ಜೊತೆಯಲ್ಲಿ ನಾವು ಇರಬೇಕಾಗುತ್ತೆ. ನಿಧಾನವಾಗಿ ನಮ್ಮ ಎಲ್ಲ ಗಮನವನ್ನ ಉಸಿರಿನ ಕಡೆಗೆ ತಗೊಂಡ್ಬರೋಣ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಉಸಿರು ಹೇಗೆ ಒಳಗಡೆ ಬರ್ತಾ ಇದೆ, ಉಸಿರು ಹೇಗೆ ಹೊರಗಡೆ ಹೋಗ್ತಾ ಇದೆ ಅದನ್ನ ನಾವು ಸಂಪೂರ್ಣವಾಗಿ ಅನುಭವಿಸೋಣ.
ದೀರ್ಘವಾಗಿ ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ಹಾಗೆ ನಾಭಿಯಲ್ಲಿ ಸ್ವಲ್ಪ ಹೊತ್ತು ಹಿಡಿದಿಡಿ. ಹಾಗೆ ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಹಾಗೆ ಉಸಿರನ್ನು ಕೂಡ ಸಂಪೂರ್ಣವಾಗಿ ಹೊರಗಡೆ ಬಿಟ್ಟು, ಅಲ್ಲೂ ಕೂಡ ಉಸಿರನ್ನ ಹೊರಗಡೆ ಬಿಟ್ಟು ಹಿಡಿದಿಟ್ಕೊಳ್ಳಿ. ಈ ಒಂದು ಪ್ರಕ್ರಿಯೆಯನ್ನ ನಿಧಾನವಾಗಿ ಹಾಗೆ ಮತ್ತೊಮ್ಮೆ ಪುನರಾವರ್ತನೆಯನ್ನ ಮಾಡ್ತಾ ಬರೋಣ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ಹಾಗೆ ನಾಭಿಯಲ್ಲಿ ಹಿಡಿದಿಡಿ. ಹಾಗೆ ನಿಧಾನವಾಗಿ ಉಸಿರನ್ನ ಹೊರಗಡೆ ಬಿಡಿ. ಹಾಗೆ ಉಸಿರನ್ನ ಹೊರಗಡೆ ಕಂಪ್ಲೀಟ್ ಆಗಿ ಬಿಟ್ಬಿಡಿ. ನಿಮ್ಮ ಅನುಮತಿ ಇಲ್ಲದೆ ಉಸಿರು ಒಳಗೇನೂ ಕೂಡ ಬರಬಾರದು. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ಹಾಗೆ ನಾಭಿಯಲ್ಲಿ ಹಿಡಿದಿಡಿ. ಹಿಡಿದಿಟ್ಟ ಉಸಿರನ್ನ ನಿಧಾನವಾಗಿ ಹೊರಗಡೆ ಬಿಡ್ತಾ ಬನ್ನಿ. ಈಗ ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗಡೆ ಬಿಡಿ. ನಮ್ಮ ಯಾವುದೇ ಪ್ರಯತ್ನವನ್ನು ಕೂಡ ನಾವು ಮಾಡಬಾರ್ದು. ಸಹಜವಾಗಿ ಉಸಿರು ಒಳಗಡೆ ಬರ್ತಾ ಇದೆ, ಸಹಜವಾಗಿ ಉಸಿರು ಹೊರಗಡೆ ಹೋಗ್ತಾ ಇದೆ. ಸಂಪೂರ್ಣವಾಗಿ ನೀವು ಅದನ್ನ ಸಂವೇದನೆಗಳೆಲ್ಲವನ್ನು ಕೂಡ ಅದು ಹೇಗಾಗ್ತಾ ಇದೆ, ಶರೀರದಲ್ಲಿ ಏನೇನಾಗ್ತಾ ಇದೆ, ಉಸಿರು ಹೇಗೆ ಬರ್ತಾ ಇದೆ, ಅದು ತಣ್ಣಗಿದೆಯಾ ಬಿಸಿಗಿದೆಯಾ, ಸಂಪೂರ್ಣವಾಗಿ ಅದನ್ನ ನೀವು ಅನುಭವಿಸ್ಬೇಕು. ಮೂಗಿನ ತುದಿಯಲ್ಲಿ ನಮ್ಮ ಉಸಿರನ್ನು ನಾವು ಗಮನಿಸ್ತಾ ಬರಬೇಕು. ತನ್ನ ಉಸಿರು ಒಳಗಡೆಗೆ ಬರ್ತಾ ಇರುವಂತಹ ಉಸಿರು ಆ ಬ್ರಹ್ಮಾಂಡದಲ್ಲಿರುವಂತಹ ಪರಮಾತ್ಮನ ದಿವ್ಯ ಚೈತನ್ಯವನ್ನ ಉಸಿರಿನ ಮುಖಾಂತರ ತೆಗೆದುಕೊಂಡು ನಮ್ಮ ಶರೀರದ ಒಳಗಡೆ ತುಂಬುತ್ತಾ ಇದ್ದೇವೆ. ಈ ಒಂದೊಂದು ಉಸಿರು ನಮ್ಮ ಶರೀರವನ್ನು ಚೈತನ್ಯಮಯವನ್ನಾಗಿ ಮಾಡ್ತಾ ಇದೆ. ಪವಿತ್ರವಾದಂತಹ ದಿವ್ಯಮಯವಾದಂತಹ ಈ ಉಸಿರು ನಮ್ಮ ಶರೀರದ ಅಣುವಿನಲ್ಲಿ, ಕಣ ಕಣಗಳಲ್ಲಿ, ಒಂದೊಂದು ಕೋಶಗಳಲ್ಲಿಯೂ ಕೂಡ ತಮ್ಮ ಚೈತನ್ಯವನ್ನ ತುಂಬುತ್ತಾ ಇದೆ. ಶರೀರವೆಲ್ಲವೂ ಕೂಡ ಆ ಪರಮಾತ್ಮನ ದಿವ್ಯ ಚೈತನ್ಯದಿಂದ ಪ್ರಜ್ವಲಿಸ್ತಾ ಇದೆ.
ನಾವು ಈ ಭೂಮಿಗೆ ಬರುವಾಗಲೂ ಕೂಡ ನಮ್ಮ ಜೊತೆಯಲ್ಲಿ ಬಂದದ್ದು ಈ ಉಸಿರು. ಕೊನೆಗೆ ಹೋಗುವಾಗಲೂ ಕೂಡ ನಮ್ಮನ್ನ ತೊರೆದು ಹೋಗೋದು ಕೂಡ ಈ ಉಸಿರೇ. ಸದಾ ನಮ್ಮ ಜೊತೆಗೆ ನಮ್ಮ ಪ್ರಾಣ ಶಕ್ತಿಯಾಗಿ ನಿರಂತರವಾಗಿ ನಮಗೆ ಚೈತನ್ಯವನ್ನು ನೀಡ್ತಾ ಇರುವಂತದ್ದೇ ಈ ಉಸಿರು. ಎಲ್ಲವೂ ಕೂಡ ಸರ್ವಶಕ್ತಿ ಇರುವಂತದ್ದು ಈ ಉಸಿರಿನಲ್ಲಿ. ದಿವ್ಯಮಯವಾದಂತಹ ಈ ಉಸಿರು ನಮ್ಮ ಪ್ರತಿಯೊಂದು ಜೀವಕೋಶಗಳನ್ನ ಚೈತನ್ಯಮಯವಾಗಿ ಮಾಡುವುದಲ್ಲದೆ ನಮ್ಮ ಚಕ್ರಗಳನ್ನು ಕೂಡ ಚೈತನ್ಯಮಯವನ್ನಾಗಿ ಶಕ್ತಿಯುತವನ್ನಾಗಿ ಮಾಡ್ತಾ ಇದ್ದೇವೆ. ಒಳಗೆ ಬಂದಂತಹ ಈ ಪವಿತ್ರವಾದಂತಹ ಉಸಿರು ನಮ್ಮ ಸಹಸ್ರಾರ ಚಕ್ರವನ್ನ ತಲುಪಿದೆ. ನಮ್ಮ ಸಹಸ್ರಾರ ಚಕ್ರವೆಲ್ಲವೂ ಕೂಡ ನೇರಳೆಯ ಬಣ್ಣದಲ್ಲಿ ಅಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಶುದ್ಧಿಯಾಗಿ ನೇರಳೆಯ ಬಣ್ಣದಲ್ಲಿ ಪ್ರಕಾಶಮಯವಾಗಿ ತನ್ನ ಕಿರಣಗಳನ್ನ 4 ದಿಕ್ಕುಗಳಲ್ಲಿಯೂ ಕೂಡ ಹರಡುತ್ತಾ ಇದೆ. ಕೇವಲ ನೇರಳೆಯ ಬಣ್ಣ, ನೇರಳೆಯ ಬಣ್ಣ, ನೇರಳೆಯ ಬಣ್ಣ. ಕೆಲವರಿಗೆ ಬಿಳಿಯ ಬಣ್ಣವೂ ಕೂಡ ಕಾಣಿಸಬಹುದು. ಕೇವಲ ಪ್ರಕಾಶ, ಪ್ರಕಾಶ, ಪ್ರಕಾಶ. ಹಾಗೆ ಈ ಉಸಿರು ನಿಧಾನವಾಗಿ ನಮ್ಮ ಆಗ್ನೇಯ ಚಕ್ರದಲ್ಲಿ ಕಪ್ಪು ಬಣ್ಣದಲ್ಲಿ ಆಗ್ನೇಯ ಚಕ್ರದ ಕಡೆಗೆ ತಗೊಂಡು ಬರೋಣ. ಆ ನೀಲಿಯ ಪ್ರಕಾಶವು ಎಲ್ಲ 4 ದಿಕ್ಕುಗಳಲ್ಲಿಯೂ ಕೂಡ ದಿವ್ಯಮಯವಾಗಿ ತನ್ನ ಕಿರಣಗಳನ್ನ, ತನ್ನ ದಿವ್ಯತೆಯನ್ನ ಹರಡುತ್ತಾ ಇದ್ದಾವೆ. ಹಾಗೆ ಮುಂದೆ ಸಾಗುತ್ತಾ 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 ನಮ್ಮ ಹೃದಯ ಚಕ್ರವನ್ನ ಅತ್ಯಂತ ದಿವ್ಯಮಯವಾಗಿ ಪ್ರಜ್ವಲಿಸ್ತಾ ಇದ್ದೇವೆ. ಹಸಿರು 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 ಬಣ್ಣದಲ್ಲಿ ಪವಿತ್ರವಾಗಿ ದಿವ್ಯಮಯವಾಗಿ ತನ್ನ ಬೆಳಕಿನ ಕಿರಣಗಳನ್ನ ಎಲ್ಲ 4 ದಿಕ್ಕುಗಳಲ್ಲಿಯೂ ಕೂಡ ಹರಡುತ್ತಾ ಇದ್ದೇವೆ. ಕೇವಲ ಹಸಿರು ಹಸಿರು ಹಸಿರಿನ ಬೆಳಕಿನ ಕಿರಣಗಳು ಎಲ್ಲಾ ಕಡೆನೂ ಕೂಡ ಹರಡುತ್ತಾ ಇದ್ದೇವೆ. ಹಾಗೆ ಮುಂದೆ ಸಾಗುತ್ತಾ 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 ನಮ್ಮ ನಾಭಿಯ ಚಕ್ರದ ಕಡೆಗೆ ನಮ್ಮ ಗಮನವನ್ನ ತರೋಣ. ನಾಭಿಯ ಚಕ್ರವೆಲ್ಲವೂ ಕೂಡ ಸಂಪೂರ್ಣಮಯವಾಗಿ ಹಳದಿಯ ಬಣ್ಣದಿಂದ ಕಂಗೊಳಿಸ್ತಾ ಇದ್ದೇವೆ. ಹಳದಿಯ ಬಣ್ಣ, ಹಳದಿಯ ಬಣ್ಣ, ಹಳದಿ 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 ಪವಿತ್ರವಾಗಿ ಅದ್ಭುತವಾಗಿ ಎಲ್ಲ ಕಿರಣಗಳು, ಆ ಬೆಳಕಿನ ಜ್ಯೋತಿಯ ಕಿರಣಗಳು ನಮ್ಮ ಹಿಂದೆ ಮುಂದೆ ಅಕ್ಕ ಪಕ್ಕ 4 ದಿಕ್ಕುಗಳಲ್ಲಿಯೂ ಕೂಡ ತನ್ನ ಆ ಪ್ರಖರವಾದಂತಹ ತೇಜಸ್ಸನ್ನ ಹರಡುತ್ತಾ ಇದೆ. ಎಲ್ಲೆಲ್ಲೂ 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 ಕೂಡ ಕೇವಲ ಪ್ರಕಾಶ ಪ್ರಕಾಶ ಪ್ರಕಾಶ. ಈ ದಿವ್ಯಮಯವಾದಂತಹ ಪ್ರಕಾಶವು ಹಾಗೆ ಮುಂದೆ ಸಾಗುತ್ತಾ ಸಾಗುತ್ತಾ ನಮ್ಮ ಸ್ವಾಧಿಷ್ಠಾನ ಚಕ್ರವನ್ನ, ಹಾಗೆ ನಮ್ಮ ಮೂಲಾಧಾರ ಚಕ್ರವನ್ನು ಕೂಡ
ಆವರಿಸಿಕೊಂಡಿದೆ. ಸ್ವಾಧಿಷ್ಠಾನ ಚಕ್ರವು ಕೇಸರಿಯ ಬಣ್ಣದಿಂದ ದಿವ್ಯಮಯವಾಗಿ ತನ್ನ ತೇಜಸ್ಸನ್ನ, ಕಾಂತಿಯನ್ನ 4 ದಿಕ್ಕುಗಳಲ್ಲಿಯೂ ಕೂಡ ಹರಡ್ತಾ ಇದೆ. ಹಾಗೆ ಮುಂದೆ ಸಾಗುತ್ತಾ 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 ನಮ್ಮ ಮೂಲಾಧಾರ ಚಕ್ರವು ಆ ಕೆಂಪು ಬಣ್ಣದಲ್ಲಿ ದಿವ್ಯಮಯವಾಗಿ ತನ್ನ ಪ್ರಕಾಶದ ತೇಜಸ್ಸಿನ ಕಿರಣಗಳನ್ನ 4 ದಿಕ್ಕುಗಳಲ್ಲಿಯೂ ಕೂಡ ಹರಡ್ತಾ ಇದೆ. ಎಲ್ಲಾ ಕಡೆನೂ ಕೂಡ ಶರೀರವೆಲ್ಲವೂ ಕೂಡ ಕೇವಲವಾದಂತಹ ಕೇವಲ ಪ್ರಕಾಶ 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 ಪ್ರಕಾಶ. ಆ ಪರಮಾತ್ಮನ ಉಸಿರಿನ ಮುಖಾಂತರ ಬಂದಂತಹ ಆ ದಿವ್ಯ ಚೈತನ್ಯದ ಶಕ್ತಿಯು ಶರೀರವನ್ನೆಲ್ಲ ಕೂಡ ಶಕ್ತಿಶಾಲಿಯನ್ನಾಗಿ, ಚೈತನ್ಯಮಯವನ್ನಾಗಿ, ಉಲ್ಲಾಸಭರಿತವಾಗಿ ತುಂಬಿ ಹರಿತಾ ಇದೆ. ಶರೀರವೆಲ್ಲವೂ ಕೂಡ ಸಂಪೂರ್ಣವಾಗಿ ಶಾಂತವಾಗಿದೆ, ಶಾಂತವಾಗಿದೆ, ಶಾಂತವಾಗಿದೆ. ಶರೀರವೆಲ್ಲವೂ ಕೂಡ ಸಂಪೂರ್ಣವಾಗಿ ಸಡಿಲವಾಗಿದೆ. ಶರೀರವೆಲ್ಲವೂ ಕೂಡ ಹಗೂರವಾಗಿದೆ. ಹಾಗೆ ನಮ್ಮ ಗಮನವನ್ನು ಉಸಿರಿನ ಕಡೆಗೆ ತಂದು ನಿಲ್ಲಿಸೋಣ. ನಮ್ಮ ಮನಸ್ಸು ಕೂಡ ಸಂಪೂರ್ಣವಾಗಿ ಶಾಂತವಾಗಿದೆ, ಶಾಂತವಾಗಿದೆ, ಶಾಂತವಾಗಿದೆ. ನಮ್ಮ ವಿಚಾರಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಶಾಂತವಾಗಿದೆ, ಸಂಪೂರ್ಣವಾಗಿ ಶಾಂತವಾಗಿದೆ. ನಿಧಾನವಾಗಿ ಉಸಿರು ಒಳಗಡೆ ಬರ್ತಾ ಇದೆ, ನಿಧಾನವಾಗಿ ಉಸಿರು ಹೊರಗಡೆ ಹೋಗ್ತಾ ಇದೆ. ತನಗೆ ತಾನೇ ಉಸಿರು ಒಳಗಡೆ ಬರ್ತಾ ಇದೆ, ತನಗೆ ತಾನೇ ಉಸಿರು ಹೊರಗಡೆ ಹೋಗ್ತಾ ಇದೆ. ನಮ್ಮ ಯಾವುದೇ ಪ್ರಯತ್ನವನ್ನು ಕೂಡ ನಾವು ಮಾಡಬಾರ್ದು. ವಿಚಾರಗಳು ಬಂದ್ರೂ ಕೂಡ ಅದರ ಬಗ್ಗೆ ನಾವು ಏನು ಯೋಚನೆಯನ್ನ ಮಾಡದೆ ಹಾಗೆ ಅದನ್ನ ಆ ದೃಷ್ಟಾಭಾವದಿಂದ, ಸಾಕ್ಷಿಯ ಭಾವದಿಂದ ನೀವು ನೋಡ್ತಾ ಬನ್ನಿ. ಯಾವುದೇ ವಿಚಾರಗಳು ಬಂದ್ರೂ ಕೂಡ ಹಾಗೆ ಅದನ್ನ ನಾವು ಸಂಪೂರ್ಣವಾಗಿ ಅದರ ಹಿಂದೆ ಹೋಗದೆ ನಮ್ಮ ಉಸಿರಿನ ಕಡೆಗೆ ಗಮನವನ್ನು ತಂದು ನಾವು ನಿಲ್ಲಿಸೋಣ. ಈಗ ನಮ್ಮ ಎಲ್ಲ ಗಮನವನ್ನ ನಮ್ಮ 3ನೇ ಕಣ್ಣಿನಲ್ಲಿರುವಂತಹ ಆ ಪರಮಾತ್ಮನ ದಿವ್ಯ ಚೈತನ್ಯದ ಕಡೆಗೆ ತಂದು ನಿಲ್ಲಿಸೋಣ. ನಮ್ಮ 2 ಉಬ್ಬುಗಳ ಮಧ್ಯದಲ್ಲಿರುವಂತಹ ಆ ಒಂದು
ಕೇಂದ್ರ ಬಿಂದುವಿನಲ್ಲಿ ಆ ಪರಮಾತ್ಮನ ದಿವ್ಯ ಚೈತನ್ಯದ ಕೇವಲ ಪ್ರಕಾಶ, ಪ್ರಕಾಶ, ಪ್ರಕಾಶ. ನಮ್ಮ ಮೂರನೇ ಕಣ್ಣಿನಲ್ಲಿರುವಂತಹ ಆ ಪರಮಾತ್ಮನ ದಿವ್ಯ ಚೈತನ್ಯವನ್ನು ನಾವು ಹಾಗೆ ಅಸಾಕ್ಷಿಯ ಭಾವದಿಂದ ನಾವೇನು ಮಾಡೋದು ಬೇಡ, ಜಸ್ಟ್ ನೋಡ್ತಾ ಬರೋದಷ್ಟೇ. ಆ ಬಿಳಿಯ ಬಣ್ಣದ ಜ್ಯೋತಿಯ ಸ್ವರೂಪದಲ್ಲಿರುವಂತಹ ಆ ದಿವ್ಯ ಚೈತನ್ಯದ ಪ್ರಕಾಶದ ಕಿರಣಗಳು ನಿಧಾನವಾಗಿ ಹಾಗೆ ಹರಡುತ್ತಾ ಹರಡುತ್ತಾ ತನ್ನ ಪ್ರಕಾಶದ ಕಿರಣಗಳನ್ನು, ಆ ಸೂರ್ಯನ ಕಿರಣಗಳು ಹೇಗೆ ಎಲ್ಲ ದಿಕ್ಕುಗಳಲ್ಲಿ ಕೂಡ ಆ ಬೆಳಕನ್ನ ಹರಡುತ್ತೋ ಹಾಗೆ ಆ ನಮ್ಮ ಮೂರನೇ ಕಣ್ಣಿನಲ್ಲಿರುವಂತ ಆ ದಿವ್ಯ ಚೈತನ್ಯದ ಪ್ರಕಾಶವು ಹಾಗೆ ಹರಡುತ್ತಾ 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 ನಮ್ಮ ಇಡೀ ಶರೀರವನ್ನೆಲ್ಲ ಕೂಡ ಆ ಪ್ರಕಾಶದಿಂದ ತುಂಬುತ್ತಾ ಇದೆ. ಕೇವಲ ಪ್ರಕಾಶ, 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 ಪ್ರಕಾಶ. ದಿವ್ಯಮಯವಾದಂತಹ ಆ ಬಿಳಿಯ ಬಣ್ಣದ ಪ್ರಕಾಶ, 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 ಪ್ರಕಾಶ. ನಮ್ಮ ಶಿರಸ್ಸಿನ ಭಾಗಗಳು, ನಮ್ಮ ಭುಜ, ಸಂಪೂರ್ಣವಾಗಿ ನಮ್ಮ ಕೈಗಳು, ನಮ್ಮ ಎದೆಯ ಭಾಗ, ನಾಭಿಯ ಭಾಗ, ನಾಭಿಯ ಕೆಳಗೆ, ಹಾಗೆ ನಮ್ಮ ಬೆನ್ನು, ನೇರವಾದಂತ ನಮ್ಮ ಬೆನ್ನು ಮೂಳೆ, ಬೆನ್ನಿನ ಮೇಲ್ಭಾಗ, ಮಧ್ಯದ ಭಾಗ, ಕೆಳಭಾಗ, ಇಡೀ ಸಂಪೂರ್ಣವಾಗಿ ಶಿರಸ್ಸಿನ ತುದಿಯಿಂದ ಕಾಲಿನ ತುದಿಯವರೆಗೂ ಕೂಡ ಆ ಪರಮಾತ್ಮನ ದಿವ್ಯ ಚೈತನ್ಯ ಪ್ರಕಾಶವು ಕೇವಲ ಪ್ರಕಾಶ, 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 ಪ್ರಕಾಶ. ಆ ದಿವ್ಯ ಜ್ಯೋತಿಯ ಆ ಬೆಳಕಿನಲ್ಲಿ ನಾವು ಸಂಪೂರ್ಣವಾಗಿ ಮುಳುಗಿ ಹೋಗ್ತಾ ಇದ್ದೇವೆ. ಮಳೆ ಹೇಗೆ ಸುರಿಯುತ್ತೋ ಹಾಗೆ ಆ ಪರಮಾತ್ಮನ ದಿವ್ಯ ಚೈತನ್ಯದ ಕಿರಣದ ಬೆಳಕಿನ ಕಿರಣಗಳು, ನಕ್ಷತ್ರಗಳು ಹೇಗೆ ಹೊಳೆಯುತ್ತೋ ಹಾಗೆ ನಮ್ಮ ಇಡೀ ಶರೀರವನ್ನೆಲ್ಲ ಪ್ರಕಾಶ, 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 ಪ್ರಕಾಶ ತುಂಬಿ ಹೋಗ್ತಾ ಇದೆ. ನಮ್ಮ ಶರೀರದಲ್ಲಿ ಏನೇನಾಗ್ತಾ ಇದೆ ಅದರ ಜಸ್ಟ್ ಹಾಗೆ ನಾವು ಆ ಸಾಕ್ಷಿಯ ಭಾವದಿಂದ ಜಸ್ಟ್ ನಾವು ನೋಡ್ಬೇಕಷ್ಟೇ, ನಾವು ದೃಷ್ಟವಂತರಾಗಿ ಹಾಗೆ ನಾವು ಅದನ್ನ ನೋಡಬೇಕು ಅಷ್ಟೇ. ಶರೀರವೆಲ್ಲವೂ ಕೂಡ ಬಿಸಿ ಬಿಸಿಯಾದಂತ ಅನುಭವ ಕೆಲವರಿಗೆ, ಕೆಲವರಿಗೆ ಕೇವಲ ಪ್ರಕಾಶ, 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 ಪ್ರಕಾಶ. ಕೆಲವರಿಗೆ ಭಾರವಾದಂತ ಅನುಭವ, ಮತ್ತೆ ಕೆಲವರಿಗೆ ವೈಬ್ರೇಷನ್ ಕೂಡ ಆಗುವಂತ ಅನುಭವ ಆಗ್ತಾ ಇರುತ್ತೆ. ಏನೇ ಆದ್ರೂ ಕೂಡ ಜಸ್ಟ್ ಅದನ್ನ ನಾವು ನೋಡ್ತಾ ಬರಬೇಕು. ಸಂಪೂರ್ಣವಾಗಿ ಅದನ್ನ ಅನುಭವಿಸ್ಬೇಕು ಅಷ್ಟೇ.
ಹಾಗೆ ನಾವು ಸಂಪೂರ್ಣವಾಗಿ ಆ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶದಲ್ಲಿ ನಾವು ಮುಳುಗಿ ಹೋಗ್ಬೇಕು. ಮುಳುಗಿ ಹೋಗಿದ್ದೇವೆ, ಮುಳುಗಿ ಹೋಗಿದ್ದೇವೆ, ಸಂಪೂರ್ಣವಾಗಿ ಮುಳುಗಿ ಹೋಗಿದ್ದೇವೆ. ಇಡೀ ಶರೀರವನ್ನೆಲ್ಲ ಕೂಡ ಚೈತನ್ಯಮಯವನ್ನಾಗಿ ಆ ತೇಜಸ್ಸಿನಿಂದ ತುಂಬಿದಂತಹ ಆ ಪರಮಾತ್ಮನ ದಿವ್ಯ ಚೈತನ್ಯವು ನಿಧಾನವಾಗಿ ನಮ್ಮ ಮೂರನೆಯ ಕಣ್ಣಲ್ಲಿ ಬಂದು ಸೇರಿದೆ. ನಮ್ಮ ಎಲ್ಲ ಗಮನವನ್ನ ಉಸಿರಿನ ಕಡೆಗೆ ತಗೊಂಡ್ಬರೋಣ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಮತ್ತೊಮ್ಮೆ ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಮತ್ತೊಂದು ಕೊನೆಯ ಬಾರಿ ನಿಧಾನವಾಗಿ ಉಸಿರನ್ನ ಹೊರಗಡೆ ತಗೊಳ್ಳಿ. ಹಾಗೆ ನಿಧಾನವಾಗಿ ಹೊರಗಡೆ ಬಿಡಿ. ನಮ್ಮ ಎಲ್ಲ ಗಮನವನ್ನ ನಾವಿರುವಂತಹ ಕೋಣೆಯ ಕಡೆಗೆ ನಾವು ತಗೊಂಡು ಬರೋಣ. ನಮ್ಮ ಕೋಣೆಯ ಸುತ್ತಮುತ್ತ ಯಾವ ಶಬ್ದಗಳು ಬರ್ತಾ ಇದೆ, ಶಬ್ದಗಳನ್ನು ನಾವು ಆಲಿಸೋಣ. ನಿಧಾನವಾಗಿ ಕೈ ಬೆರಳುಗಳನ್ನು ಅಲುಗಾಡಿಸಿ, ಕಾಲ್ ಬೆರಳುಗಳನ್ನು ಅಲುಗಾಡಿಸಿ. ಕೈಗಳನ್ನ ಉಜ್ಜಿ ಆ ಪರಮಾತ್ಮನ ದಿವ್ಯ ಚೈತನ್ಯದ ಶಕ್ತಿಯನ್ನು ನಾವು ನಮ್ಮ ಶರೀರದ ಎಲ್ಲಾ ಭಾಗಗಳಲ್ಲಿ ತುಂಬಿಸಿಕೊಂಡು ನಿಧಾನವಾಗಿ ನಿಧಾನವಾಗಿ ಕಣ್ಣನ್ನ ತೆರೆಯಿರಿ. ಎಲ್ಲರಿಗೂ ಕೂಡ ಹರೇ ರಾಮ ಹರೇ ಕೃಷ್ಣ.